ನಿಮ್ ಚಾನೆಲ್ ಮುಖಾಂತರ ನಿಮ್ಮ ವಿಡಿಯೋ ನೋಡಿ ಕಂಪ್ಲೀಟ್ ಆಗಿ ನೋಡಿ ಬಂದು ಯಾರು ನಮ್ಮ ಹತ್ರ ಸೈಟ್ ತಗೊಳ್ತಾರೋ ಅವ್ರಿಗೆ ಅರ್ಧ kg ಸಿಲ್ವರ್ನ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಹರೀಶ್ ಅಂತ. ತಾವರೆಕೆರೆ ಸರ್ಕಲ್ ಇಂದ 1.5 ಕಿಲೋಮೀಟರ್ ದೂರದಲ್ಲಿ ಲೊಕೇಟ್ ಆಗಿರುವಂತ ಶ್ರೀ ಮಂಜುನಾಥ ರೆಸಿಡೆನ್ಸಿ ಲೇಔಟ್ ನಲ್ಲಿ ನಾವು ಇವತ್ತಿದೀವಿ. ಇದನ್ನ DK ಡೆವಲಪರ್ಸ್ ಪ್ರಮೋಟರ್ಸ್ ಪ್ರಮೋಟ್ ಮಾಡಿದ್ದಾರೆ. ವೀಕ್ಷಕರೇ, DK ಡೆವಲಪರ್ಸ್ ಅಂತ ನಾನು ಹೇಳಿದೆ. DK ಡೆವಲಪರ್ಸ್ ಅವ್ರದ್ದು ಇದು 23ನೇ ಲೇಔಟ್. ಈ 23ನೇ ಲೇಔಟ್ ಅಲ್ಲಿ 22 ಲೇಔಟ್ ನಮ್ದು ಕಂಪ್ಲೀಟ್ ಆಗಿದೆ. ಇದು 23ನೇ ಲೇಔಟ್. 23ನೇ ಲೇಔಟ್ 18 ಎಕರೆ ಜಾಗದಲ್ಲಿ ನಾವು ಈ ಪ್ರಾಜೆಕ್ಟ್ ನ ಮಾಡಿದೀವಿ. ಸುಮಾರು 400 ಸೈಟ್ ನ ಡೆವಲಪ್ಮೆಂಟ್ ಮಾಡಿದೀವಿ. ನೀವು ಹೇಳಕ್ ಹೋದ್ರೆ ಇಲ್ಲಿ ನೋಡ್ಬೋದು, ಈ ಲೇಔಟ್ ಅಲ್ಲಿ ನಿಮ್ಗೆ ಅಂಡರ್ಗ್ರೌಂಡ್ ಸೀವೇಜು, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಅಂಡರ್ಗ್ರೌಂಡ್ ಡ್ರೈನೇಜು, ವಾಟರ್ ಫೆಸಿಲಿಟಿ ಇದೆ. ಸೊ ಸ್ಟ್ರೀಟ್ ಲೈಟ್ಸ್ ಎಲ್ಲ ರೆಡಿ ಇದೆ. ಅದೇ ಈ ಲೇಔಟ್ ನ ನೋಡ್ತಾ ಇದ್ವಿ, ಒಂಥರ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿದೆ. ನಾವು ನೋಡ್ತಾ ಇದ್ರೆ ಒಂದೊಂದು ಜಾಗನೂ ಕೂಡ ಲೈಕ್ ಈ ಟೋಟಲ್ ಲೈಕ್ ಎಷ್ಟು ಎಕರೆನಲ್ಲಿ ಇದೆ ಸರ್ ಈ ಲೇಔಟ್ ಇದು? ಸರ್ ಸುಮಾರು 18 ಎಕರೆಯಲ್ಲಿ ಡೆವಲಪ್ ಆಗಿರುವಂತಹ ಲೇಔಟ್ ಇದು. ಸುಮಾರು 400 ಸೈಟ್ ಇದೆ ಸರ್ ಇದರಲ್ಲಿ. 400 ಸೈಟ್ ಇದೆಯಾ? ಇನ್ ಕೇಸ್ ಇವಾಗ ಯಾರಾದ್ರೂ ಲೈಕ್ ಕಸ್ಟಮರ್ಸ್ ನೋಡ್ತಾ ಇದಾರೆ ಅಂತ ಅಂದ್ರೆ ಲೈಕ್ ಎಷ್ಟು ಚಾರ್ಜ್ ಮಾಡ್ತೀರಾ, ಮತ್ತೆ ಎಷ್ಟು ಸೈಟ್ ಬಾಕಿ ಉಳಿದಿದೆ ನಿಮ್ಮ ಹತ್ರ? ಸರ್ 400 ಸೈಟ್ ನಾವು ಡೆವಲಪ್ಮೆಂಟ್ ಮಾಡಿದ್ವಿ ಸರ್. ಇದರಲ್ಲಿ ಕೇವಲ 100 ಸೈಟ್ ಮಾತ್ರ ಅವೈಲೇಬಲ್ ಇದೆ. ನಿಮ್ಗೆ 100 ಸೈಟ್ ಅಲ್ಲಿ ಎಲ್ಲಾ ಫೇಸಿಂಗು ಮತ್ತೆ ಎಲ್ಲಾ ಡೈಮೆನ್ಷನ್ ಸೈಟ್ಸು ಇದೆ ಸರ್. ಓಕೆ, ಯಾವ ಸೈಜ್ ಬೇಕು ಆ ಸೈಜ್ ನೀವು ಕೊಡ್ತೀರಾ? ಹೌದು ಸರ್. ಓಕೆ ಓಕೆ. ಇದು ಬ್ಯಾಂಗ್ಳೂರಿಂದ ಲೈಕ್ ಈ ಸೈಟ್ಸ್ ಎಷ್ಟು ದೂರ ಆಗುತ್ತೆ ಸರ್? ಸರ್ ನಿಮ್ಗೆ ಬ್ಯಾಂಗ್ಳೂರಿಂದ ಅರೌಂಡ್ ಒಂದು 40 ಮಿನಿಟ್ಸ್ ಡ್ರೈವ್ ಸರ್. ಇದು ಒಂದು 22 ಕಿಲೋಮೀಟರ್ಸ್ ಆಗುತ್ತೆ ಸರ್ ಬ್ಯಾಂಗ್ಳೂರ್ ಸಿಟಿಯಿಂದ. ಬ್ಯಾಂಗ್ಳೂರ್ ಸಿಟಿಯಿಂದ? ಹೌದು. ಓಕೆ, ಇದು ಮಾಗಡಿ ರೋಡ್ ಅಲ್ಲಿ ಲೊಕೇಟ್ ಆಗಿರೋದಾ? ಮಾಗಡಿ ರೋಡ್ ಅಲ್ಲಿ ತಾವರೆಕೆರೆ ಸರ್ಕಲ್ ಇಂದ 1.5 ಕಿಲೋಮೀಟರ್ ದೂರದಲ್ಲಿ ಲೊಕೇಟ್ ಆಗಿದೆ ಸರ್ ನಮ್ ಲೇಔಟ್. ಓಕೆ, ಈಗ ಲೇಔಟ್ ಅಲ್ಲಿ ಏನೇನೆಲ್ಲ ರೆಡಿ ಟು ಈಟ್ ಅನ್ನೋ ತರ ಫೆಸಿಲಿಟೀಸ್ ಎಲ್ಲ ಅವೈಲೇಬಲ್ ಇದೆ ಇವಾಗ? ಬಿಕಾಸ್ ಕೆಲವೊಂದ್ ಕಡೆ ಡ್ರೈನೇಜ್ ಮಾಡಿಸ್ಬೇಕಾಗುತ್ತೆ, ಮತ್ತೆ ಲೈಟ್ ಪೋಲ್ ಎಲ್ಲ ಹಾಕ್ಸ್ಕೋಬೇಕಾಗುತ್ತೆ, ಮತ್ತೆ ರೋಡ್ ಮಾಡಿಸ್ಬೇಕಾಗುತ್ತೆ. ಸೊ ನಿಮ್ ಸೈಟ್ ನಲ್ಲಿ ಏನೆಲ್ಲ ರೆಡಿ ಮಾಡಿದ್ದೀರಾ ಕಸ್ಟಮರ್ಸ್ ಬರ್ತಾರೆ ಅಂದ್ರೆ? ಸರ್ ನೀವು ನೋಡ್ಬೋದು, ಎಲ್ಲ ಇಂಡಿವಿಜುವಲ್ ಸೈಟ್ಸ್ಗೂ ನಾವು ಅಂಡರ್ಗ್ರೌಂಡ್ ಸೀವೇಜ್ ಮಾಡಿದೀವಿ, ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡಿದೀವಿ, ಆಮೇಲೆ ಎಲೆಕ್ಟ್ರಿಸಿಟಿ ಅಂಡರ್ಗ್ರೌಂಡ್ ಮಾಡಿದೀವಿ, ವಾಟರ್ ಫೆಸಿಲಿಟಿ ಇದೆ, ಎಲೆಕ್ಟ್ರಿಕ್ ಪೌಲ್ಸ್ ರೆಡಿ ಇದೆ. ನಿಮ್ಗೆ ಕ್ರಾಸ್ ರೋಡ್ಸ್ ಎಲ್ಲ 30 ಫೀಟ್ ಟಾರ್ ರೋಡ್ ಮಾಡ್ತಾ ಇದೀವಿ, 40 ಫೀಟ್ ವೈಟ್ ಟ್ಯಾಪಿಂಗ್ ರೋಡ್ ಮಾಡ್ತಾ ಇದೀವಿ. ಸೊ ಈ ಫೆಸಿಲಿಟೀಸ್ ಎಲ್ಲ ಇದೆ ಸರ್ ನಿಮ್ಗೆ. ಓಕೆ, ಈಗ ಈ ಲೇಔಟ್ ಅಲ್ಲಿ ಇನ್ ಕೇಸ್ ಯಾರಾದ್ರೂ ಸೈಟ್ ತಗೋಬೇಕಂತ ನೋಡ್ತಾ ಇದ್ರೆ ನಿಮ್ಮ ಸೈಟ್ ಫೆಸಿಲಿಟೀಸ್ ಬಿಟ್ಟು ಅಕ್ಕಪಕ್ಕ ಏನೇನೆಲ್ಲ ಫೆಸಿಲಿಟೀಸ್ ಇದೆ? ಆಸ್ಪತ್ರೆ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಬಸ್ ಸ್ಟಾಪ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಈ ತರದೆಲ್ಲ ಏನೇನು ಫೆಸಿಲಿಟೀಸ್ ಇದೆ ನಿಮ್ಮ ಹತ್ರ? ಸರ್ ಅಗೇನ್ ನಾನು ನಿಮ್ಗೆ ತಾವರೆಕೆರೆ ಸರ್ಕಲ್ ಅಂತ ಹೇಳಿದೆ. ತಾವರೆಕೆರೆ ಸರ್ಕಲ್ ಇಂದ 1.5 ಕಿಲೋಮೀಟರ್ ದೂರದಲ್ಲಿ ನಮ್ಮ ಲೇಔಟ್ ಲೊಕೇಟ್ ಆಗಿದೆ. ನಿಮ್ಗೆ ತಾವರೆಕೆರೆಗೆ ಹೋದ್ರೆ ಸರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ನಿಮ್ಗೆ ಅವೈಲೇಬಲ್ ಇದೆ. ಅದಲ್ದೇನೆ ನಿಮ್ಗೆ ಇಂಟರ್ನ್ಯಾಷನಲ್ ಸ್ಕೂಲ್, ಎಕ್ಸಾಂಪಲ್ ನಿಮ್ಗೆ ರಯಾನ್ ಇಂಟರ್ನ್ಯಾಷನಲ್ ಆಗಿರ್ಬೋದು, BGS ಆಗಿರ್ಬೋದು, ಎಮ್ರಾಲ್ಡ್ ಆಗಿರ್ಬೋದು, ಅಥವಾ ಆರ್ಚಿಡ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಆಗಿರ್ಬೋದು, ಎಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅವೈಲೇಬಲ್. ಈಗ ಕಸ್ಟಮರು ಇಲ್ಲಿ ಸೈಟ್ ಪರ್ಚೇಸ್ ಮಾಡೋದ್ರಿಂದ ಅವ್ರಿಗೆಲ್ಲ ಏನೆಲ್ಲ ಬೆನಿಫಿಟ್ ಸಿಗುತ್ತೆ? ಸರ್ ಕಸ್ಟಮರ್ಗಳು ಇಲ್ಲಿ ನಮ್ಮ ಹತ್ರ ಸೈಟ್ ತಗೊಳ್ಳೋದ್ರಿಂದ ಅವ್ರಿಗೆ ನೋಡಿ, ಇಲ್ಲಿ ನಮ್ಮ ಲೇಔಟ್ ಇಂದ ಒಂದು 50 ಮೀಟರ್ಸ್ ದೂರದಲ್ಲಿ ಬಸ್ ಸ್ಟಾಪ್ ಇದೆ. ಅದಲ್ದೇನೆ ನಿಮ್ಗೆ ತಾವರೆಕೆರೆ ಸರ್ಕಲ್ಗೆ ಮೆಟ್ರೋ ಸ್ಟೇಷನ್ ಕೂಡ ಅಪ್ರೂವಲ್ ಆಗಿದೆ. 2028 ಒಳಗಡೆ ನಿಮ್ಗೆ ಮೆಟ್ರೋ ಸ್ಟೇಷನ್ ಬರುತ್ತೆ. ಅದಲ್ಲದೆ ರೈಲ್ವೆ ಸ್ಟೇಷನ್ ಇಲ್ಲಿಂದ 11 ಕಿಲೋಮೀಟರ್ಸ್ ದೂರದಲ್ಲಿ ಕೆಂಗೇರಿ ರೈಲ್ವೆ ಸ್ಟೇಷನ್ ಸಿಗತ್ತೆ. ಇದೆಲ್ಲ ಅಲ್ದೇನೆ ನಮ್ಮ ಗೌರ್ಮೆಂಟ್, ನಿಮಗೆ ಗೊತ್ತು, ಸೆಕೆಂಡ್ ಏರ್ಪೋರ್ಟ್ ಮಾಡಕ್ ಪ್ಲಾನ್ ಮಾಡಿದ್ದಾರೆ. ಸೊ 2 ಜಾಗನ ಫೈನಲೈಸ್ ಮಾಡಿದ್ದಾರೆ. ಒಂದು ತುಮಕೂರು ರೋಡು ಮತ್ತೆ ಇನ್ನೊಂದು ಮೈಸೂರು ರೋಡು. ಈ 2 ಸೆಂಟ್ರಲ್ಲಿ ಲೊಕೇಟ್ ಆಗಿರುವಂತದ್ದು ನಮ್ಮ ಲೇಔಟು. ಸೊ ಎಲ್ಲೇ ಏರ್ಪೋರ್ಟ್ ಆದ್ರೂ ಸೊ ನಮ್ಮ ಇಲ್ಲಿ ಲೇಔಟ್ ತಗೊಳ್ಳುವಂತ, ನಮ್ಮ ಸೈಟ್ ತಗೊಳ್ಳುವಂತ ಜನಗಳಿಗೆ ಒಳ್ಳೆ ಬೆನಿಫಿಟ್ ಆಗುತ್ತೆ. ಲೇಔಟ್ ತೋರ್ಸಿದ್ರಿ, ಮತ್ತೆ ಸೈಟ್ಸ್ ಇಂದ ಏನೆಲ್ಲ ಬೆನಿಫಿಟ್ಸ್ ಬರುತ್ತೆ ಜನರಿಗೆ ಮತ್ತೆ ಕಸ್ಟಮರ್ಸ್ಗೆ ಅಂತ ಅದನ್ನು ಕೂಡ ತಿಳಿಸಿದ್ರಿ. ಹೌದು. ಸೊ ಇಷ್ಟೆಲ್ಲ ಮಾಡದ್ಮೇಲೆ ಕೊನೆಯದಾಗಿ ನಾವು ಕೇಳ್ಬೇಕಾಗಿರೋದೇ ಪ್ರೈಸ್ ಅಲ್ವಾ? ಹೌದು ಸರ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ನಾನು ಆಕ್ಚುಲ್ ಈ ಲೇಔಟ್ ನ ಲಾಂಚ್ ಮಾಡಿದ್ದು 7 ತಿಂಗಳು ಕೆಳಗಡೆ ಸರ್. 7 ತಿಂಗಳು ಕೆಳಗಡೆ ನಾವು ಲಾಂಚ್ ಮಾಡಿದಾಗ ನಮ್ಮ ಕಾಸ್ಟ್ 1500 ರೂಪೀಸ್ ಇತ್ತು ಸರ್. ಸೊ ಈಗ ನಾವು 1950 ರೂಪೀಸ್ ಕೋಟ್ ಮಾಡ್ತಾ ಇದೀವಿ.
ನೀವು ನೋಡ್ಬೋದು ಜಸ್ಟ್ ಪೀರಿಯಡ್ ಆಫ್ 6-7 months ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 400 to 500 rupees ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗಿದೆ ಸರ್. ನಮ್ಮ ಹತ್ರ ಯಾರೇ ಸೈಟ್ ತೊಗೊಂಡ್ರು ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ 1 ವರ್ಷದಲ್ಲಿ ಅವ್ರ ಇನ್ವೆಸ್ಟ್ಮೆಂಟ್ ಡಬಲ್ ಆಗುತ್ತೆ ಸರ್. ಇನ್ ಕೇಸ್ ಸೈಟ್ ತಕೊಂಡ್ರೆ ನಿಮ್ಮ ಹತ್ರ ಕನ್ಸ್ಟ್ರಕ್ಷನ್ ಕೂಡ ಇದೆಯಾ ಸರ್? ನಮ್ಮ ಹತ್ರ ಸೈಟ್ ತಗೊಂಡ್ರೆ ನಾನು ನಿಮ್ಗೆ ಆಗ್ಲೇ ಹೇಳಿದ್ದೆ DK ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಅಂತ ನಾವು ಸರ್. ನಮ್ದು ಮೇನ್ ಕೋರ್ ನಮ್ದು ಡೆವಲಪ್ಮೆಂಟು ಮತ್ತೆ ಕನ್ಸ್ಟ್ರಕ್ಷನ್ ಮಾಡೋದು ಸರ್. ನಮ್ಮ ಹತ್ರ ಸೈಟ್ ಆಫೀಸ್ ಇಲ್ಲಿ ನೀವು ನೋಡಿರ್ಬೋದು, ಸೈಟ್ ಆಫೀಸ್ ಇದೆ. ಈ ಸೈಟ್ ಆಫೀಸಲ್ಲಿ ನಿಮ್ಗೆ ಎಲ್ಲಾ ತರದ್ದು ಅಂದ್ರೆ ಇಂಜಿನಿಯರ್ ಸಿಗ್ತಾರೆ, ನಿಮ್ಗೆ ಕನ್ಸ್ಟ್ರಕ್ಷನ್ ಟೀಮ್ ಸಿಗುತ್ತೆ, ಮೇಸ್ತ್ರಿಗಳು ಸಿಗ್ತಾರೆ, ಪ್ಲಂಬರ್ ಟೀಮ್ ಸಿಗುತ್ತೆ, ಎಲೆಕ್ಟ್ರಿಕ್ ಸಿಗ್ತಾರೆ, ವಾಟರ್ ಲೈನ್ ಮ್ಯಾನ್ ಸಿಗ್ತಾರೆ, ಎಲ್ಲ ಕಂಪ್ಲೀಟ್ ಟೀಮ್ ಸಿಗುತ್ತೆ ಸರ್. ಎಂಡ್ ಟು ಎಂಡ್ ಸರ್ವಿಸ್ ನಾವೇ ಮುಂದೆ ನಿಂತಿದ್ದು ನಿಮ್ಗೆ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ. ಸೈಟ್ ತಗೊಂಡ್ರು ಆಮೇಲೆ ನಮಗೆ ತಲೆನೋವಿರಲ್ಲ ಕಟ್ಸ್ಲಿಕ್ಕೆ. ನಮ್ಗೆ ಯಾವ ತರ ಪ್ಲಾನ್ ಬೇಕೋ ಆ ತರ ಪ್ಲಾನ್ ತಗೊಂಡ್ಬಿಟ್ಟು ಬಿಲ್ಡ್ ಮಾಡಿ ಕೊಡ್ತೀರಾ? ಹೌದು ಸರ್, ಎಲ್ಲ ಟೀಮ್ ಎಲ್ಲ ಇಲ್ಲೇ ಇರ್ತಾರೆ, ನಿಮ್ಗೆ ಸೈಟ್ ಆಫೀಸಲ್ಲೇ ಇರ್ತಾರೆ. ಓಕೆ. ಸೊ ಹಂಗಾಗಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ನೀಟಾಗಿ ನಿಮ್ಮ ಮನೆ ಕಟ್ಕೊಳಕ್ಕೆ. ಓಕೆ, ಹಾಗಾದ್ರೆ ಈ ನಮ್ಮ ಪಬ್ಲಿಕ್ ನ್ಯೂಸ್ 24x7 ನ್ಯೂಸ್ ಚಾನೆಲ್ ನ ನೋಡ್ಕೊಂಡು ಬಂದ್ರೆ ಕಸ್ಟಮರ್ಗೆ ಏನೆಲ್ಲ ಡಿಸ್ಕೌಂಟ್ಸ್, ಆಫರ್, ಬೆನಿಫಿಟ್ಸ್ ನ ಕೊಡ್ತೀರಾ? ಇವಾಗ ನಾನೆಲ್ಲ ಹೇಳಿದ್ನಲ್ಲ ಸರ್, ಅಮ್ಯುನಿಟೀಸ್ ಹೇಳಿದೀನಿ, ನಿಮ್ಗೆ ಇಲ್ಲಿ ಸೈಟ್ ತಗೊಳ್ಳೋದ್ರಿಂದ ಏನ್ ಬೆನಿಫಿಟ್, ಒಂದೇ ವರ್ಷದಲ್ಲಿ ಡಬಲ್ ಆಗತ್ತೆ ಅಂತ ಹೇಳಿದೀನಿ. ಇದಕ್ಕಿಂತ ಇನ್ನೇನ್ ಸರ್ ಕೊಡ್ಬೇಕು? ಆದ್ರೂ ನಿಮ್ ಚಾನೆಲ್ ಮುಖಾಂತರ ನಿಮ್ಮ ವಿಡಿಯೋ ನೋಡಿ ಕಂಪ್ಲೀಟ್ ಆಗಿ ನೋಡಿ ಬಂದು ಯಾರು ನಮ್ಮ ಹತ್ರ ಸೈಟ್ ತಗೊಳ್ತಾರೋ ಅವ್ರಿಗೆ ಅರ್ಧ kg ಸಿಲ್ವರ್ನ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್. ಸೈಟ್ ತಗೊಳ್ಳೋದು ಹೇಗೆ, ರೇಟ್ ಹೇಗೆ, ಆಫರ್ಸ್ ಹೇಗೆ ಎಲ್ಲಾನು ಕೇಳಿದ್ರಿ. ಇನ್ ಕೇಸ್ ಈಗ ಜಾಸ್ತಿ ದುಡ್ಡು ಇರೋದ್ರಿಂದ ಎಲ್ಲರ ಹತ್ರನು ಒಂದೇ ದುಡ್ಡನ್ನ ಇಟ್ಕೊಂಡಿರಲ್ಲ. ಸೊ ಸ್ವಲ್ಪ ದುಡ್ಡು ಕಮ್ಮಿ ಇರೋರಿಗೆ ಮತ್ತೆ ಸ್ವಲ್ಪ ಇವಾಗ ಸ್ಟಾರ್ಟ್ಅಪ್ ಸೈಟ್ ನ ತಗೋಬೇಕು, ಮನೆ ಕಟ್ಟಬೇಕು ಅಂತ ಆಸೆ ಇರೋರಿಗೆ ಏನಾದ್ರು EMI ಫೆಸಿಲಿಟೀಸ್ ಏನಾದ್ರು ಉಂಟಾ ಸರ್? ಖಂಡಿತ. ಈ ಲೇಔಟ್ ಮಾಡಿರೋ ಉದ್ದೇಶ ನಾವು ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಈಸಿಯಾಗಿ ಸೈಟ್ ತಗೊಳ್ಳಿ ಅಂತ ಈ ಲೇಔಟ್ನ ಮಾಡಿದೀವಿ ಸರ್. ಅದಲ್ದೇನೆ ನಿಮಗೆ ಲೋನ್ ಫೆಸಿಲಿಟಿ ಕೂಡ ಮಾಡ್ಕೊಡ್ತೀವಿ. ಸುಮಾರು 10 ಬ್ಯಾಂಕ್ಗಳಿಂದ ಲೋನ್ ಅಪ್ರೂವಲ್ ಆಗಿದೆ ಸರ್ ಇದಕ್ಕೆ. ಎಕ್ಸಾಂಪಲ್ ನಿಮಗೆ LIC ಇರ್ಬೋದು, ಮತ್ತೆ ಆಧಾರ್ ಫಿನಾನ್ಸ್ ಇರ್ಬೋದು, ಮತ್ತೆ ಕ್ಯಾನ್ಫಿನಿಯನ್ ಇರ್ಬೋದು. ಈ ಕೆಲವು ಬ್ಯಾಂಕ್ಗಳಿಂದ ನಿಮ್ಗೆ ಲೋನ್ ಆಗುತ್ತೆ ಸರ್. ಲೋನು ನಾವೇ ಮಾಡಿಸ್ಕೊಡ್ತೀವಿ ಸರ್. ಅದನ್ನು ನೀವೇ ಮಾಡಿಸ್ಕೊಡ್ತೀವಿ? ಹೌದು, ಲೋನು ನಾವೇ ಮಾಡಿಸ್ಕೊಡ್ತೀವಿ. ಕೊನೆಯದಾಗಿ ಈಗ ಸೈಟು ಇನ್ ಕೇಸ್ ಯಾರಾದ್ರೂ ಇಮಿಡಿಯೇಟ್ ಆಗಿ ಆಕ್ಯುಪೈ ಮಾಡ್ಕೊಳ್ತೀನಿ ಬರ್ತಾರೆ, ಅಟ್ಲೀಸ್ಟ್ ಒಂದು ಹಾಫ್ ಸೈಟು ಅಥವಾ ಫುಲ್ ಸೈಟು, ಟೋಟಲ್ ಸೈಟ್ ಚಾರ್ಜಸ್ ಅಂದ್ರೆ ಪ್ರೈಸ್ ಎಷ್ಟಾಗುತ್ತೆ ಸರ್? 11.5 ಲಕ್ಷಕ್ಕೆ ಸ್ಟಾರ್ಟಿಂಗ್ 11.5 ಲಕ್ಷಕ್ಕೆ ಸೈಟ್ ಕೊಡ್ತೀವಿ ಸರ್. ಹಾಫ್ ಸೈಟ್ 11.5 ಲಕ್ಷಕ್ಕೆ ಕೊಡ್ತೀವಿ. 23 ಲಕ್ಷಕ್ಕೆ ಫುಲ್ ಸೈಟ್ ಕೊಡ್ತೀವಿ ಸರ್. ಸರ್, ಇವಾಗ ಕಸ್ಟಮರ್ಗೆ ಯಾರಿಗಾದ್ರೂ ಸೈಟ್ ಬೇಕು ಅಂದ್ರೆ ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲಿ ಬಂದು ರೀಚ್ ಆಗಬೇಕು, ಯಾರನ್ನ ಮೀಟ್ ಮಾಡಬೇಕು, ಡೀಟೇಲ್ಸ್ ಹೇಗೆ ಪಡ್ಕೋಬೇಕು? ಸರ್, ನಮ್ಮ ಲೇಔಟ್ನಲ್ಲಿ ಕಸ್ಟಮರ್ ಸೈಟ್ ತಗೊಳ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಸೊ ನಿಮ್ಮ ವಿಡಿಯೋದಲ್ಲಿ ನಮ್ಮ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀವಿ. ಅದಲ್ದೇನೆ ಕಸ್ಟಮರ್ ಡೈರೆಕ್ಟಾಗಿ ಲೇಔಟಿಗೆ ಬರ್ಬೋದು. ನಮ್ಮ ಲೇಔಟಲ್ಲಿ ಬಂದರೆ ರಾಕೇಶ್ ಅಂತ ನಮ್ಮ ಲೇಔಟ್ ಇನ್ಚಾರ್ಜ್ ಇರ್ತಾರೆ. ಸೊ ನೀವು ಡೈರೆಕ್ಟಾಗಿ ಅವ್ರನ್ನ ಬಂದು ಭೇಟಿ ಆಗ್ಬೋದು. ಅವ್ರು ಮುಂದಿನ ಡೀಟೇಲ್ಸ್ ನಿಮಗೆ ಕೊಡ್ತಾರೆ, ಹೆಂಗೆ ಬುಕ್ಕಿಂಗ್ ಮಾಡ್ಕೊಳ್ಳೋದು, ಹೆಂಗೆ ಲೋನ್ ಪ್ರೊಸೀಜರ್ ಆಗಲಿ ಎಲ್ಲ ಅವರು ಇನ್ಫಾರ್ಮೇಷನ್ ಅವ್ರು ನಿಮಗೆ ಕೊಡ್ತಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.